ನನ್ನ ಹೆಸರು ರಾಘು. ನನ್ನ ಅಕ್ಕನ ಹೆಸರು ಲಾವಣ್ಯ. ನಾನು ಪಿಯುಸಿ ಓದುತ್ತಿದ್ದಾಗ ಅಕ್ಕ ಡಿಗ್ರಿ ಓದುತ್ತಿದ್ದಳು. ನಮ್ಮದು ಬೆಂಗಳೂರಿನಿಂದ 30 ಕಿಮೀ ದೂರದಲ್ಲಿರೋ ಹಳ್ಳಿ. ನಾನು ಬೆಂಗಳೂರಿನಲ್ಲಿ ಕಾಲೇಜ್ಗೆ ಸೇರಿದ್ದೆ. ಅಕ್ಕ ಅಲ್ಲೇ ಊರು ಹತ್ತಿರ ಇರೋ ಕಾಲೇಜ್ ನಲ್ಲಿ ಓದುತ್ತಿದ್ದಳು. ನಾನು ಕಾಲೇಜ್ ರಜೆಗೆ ಊರಿಗೆ ಹೋದೆ. ನಮ್ಮ ಊರಿನಲ್ಲಿ ಸ್ವಲ್ಪ ನೀರಿನ ಪ್ರಾಬ್ಲಮ್. ಒಂದು ಸಲ ರಾತ್ರಿಯಲ್ಲಿ, ಒಂದೊಂದು ಸಲ ಹಗಲಿನಲ್ಲಿ ನೀರು ಬರುತ್ತೆ. ಅದಕ್ಕೆ ಹೊತ್ತು ಗೊತ್ತು ಇಲ್ಲ. ಹೀಗೆ ಇರೋವಾಗ ಒಂದು ದಿನ ಬೆಳಗಿನ ಜಾವ 4 ಗಂಟೆಗೆ ನೀರು ಬಿಟ್ಟಿದ್ದರು. ಮನೆಯಲ್ಲಿ ನಾನು ಮತ್ತೆ ಅಕ್ಕ ನೀರು ಹಿಡಿಯೋದಕ್ಕೆ ಅಂತ ಎದ್ದೆವು. ಅಕ್ಕ ವೈಟ್ ಕಲರ್ ಸಿಲ್ಕ್ ಡ್ರೆಸ್ ಹಾಕಿದ್ದಳು. ಅದು ನೀರು ಹಿಡಿಯುವಾಗ ಒದ್ದೆ ಆಗಿ ಅಕ್ಕನ ಬ್ರಾ ಚೆನ್ನಾಗಿ ಕಾಣಿಸುತ್ತಿತ್ತು. ಅಲ್ಲಿವರೆಗೂ ನನ್ನ ಅಕ್ಕನ ಮೇಲೆ ನನಗೆ ಯಾವುದೇ ತರದ ಫೀಲಿಂಗ್ಸ್ ಇರಲಿಲ್ಲ. ಅಕ್ಕನ ಡ್ರೆಸ್ ನೆನೆದು ಅಕ್ಕನ ಮೊಲೆಗಳು ಚೆನ್ನಾಗಿ ಕಾಣಿಸುತ್ತಿದ್ದವು. ಆಗಲೇ ಹೇಗಾದರೂ ಮಾಡಿ ಅಕ್ಕನ ಮೊಲೆಗಳನ್ನ ಹಿಸುಕಬೇಕು ಅಂತ ನಿರ್ಧಾರ ಮಾಡಿದೆ. ಅಕ್ಕನ ಆ ರೀತಿ ನೋಡಿ ನನಗೆ ನಿಗುರಿದ್ದರಿಂದ ಬಾತ್ ರೂಮಿಗೆ ಹೋಗಿ ಜಟಕ ಹೊಡೆದುಕೊಂಡು ಬಂದೆ. ಅವತ್ತಿನಿಂದ ಅಕ್ಕನ ಮೊಲೆಗಳನ್ನ ನೋಡೋದು, ತಿಕ್ಕ ನೋಡೋದು, ನೋಡಿದ ಮೇಲೆ ಜಟಕ ಹೊಡೆದುಕೊಳ್ಳೋದು ಶುರು ಮಾಡಿಕೊಂಡೆ. 2 ದಿನದ ಮೇಲೆ ಮತ್ತೆ ನೀರು ಬಿಟ್ಟರು. ಅದು ಕೂಡ ರಾತ್ರಿ 3 ಗಂಟೆಗೆ. ಅವತ್ತು ಅಮ್ಮ ಬೇರೆ ಊರಿಗೆ ಹೋಗಿದ್ದರು. ನಾನು ಮತ್ತೆ ಅಕ್ಕನೇ ಎದ್ದು ನೀರು ಹಿಡಿಯೋಕೆ ಹೋದೆವು. ನೀರು ಹಿಡಿಯುತ್ತಿರೋವಾಗ ಅಪ್ಪ ಕೂಡ ಎದ್ದರು. ಆಗ ಅಪ್ಪ ಬಂದು, ಲೇ ರಾಘು, ನಾನು ಹೊಲದ ಕಡೆ ಹೋಗಿ ಬರ್ತೀನಿ, ಮನೆಯಲ್ಲಿ ಹುಷಾರು ಅಂತ ಹೇಳಿ ಹೋದರು. ಬೇಗ ಬೇಗ ನೀರು ಹಿಡಿದೆವು. ಆಮೇಲೆ ನಾನು ಅಕ್ಕನ ಮೊಲೆಗಳನ್ನ ಬಾಡಿನ ನೋಡ್ತಾ ಹೇಗಾದರೂ ಮಾಡಿ ಇವತ್ತು ಅಕ್ಕನ ಕೇಯಬೇಕು ಅಂತ ಯೋಚಿಸುತ್ತಿದ್ದೆ. ಅವತ್ತು ಅಕ್ಕ ಟೀ ಶರ್ಟ್ ಹಾಕಿದ್ದಳು. ನೀರು ಹಿಡಿದು ಮನೆ ಒಳಗೆ ಹೋದೆವು. ಅಕ್ಕ ಡ್ರೆಸ್ ಚೇಂಜ್ ಮಾಡೋಕೆ ರೂಮಿಗೆ ಹೋದಳು. ನಾನು ಅಲ್ಲೇ ಬಾಗಿಲ ಹತ್ತಿರ ನಿಂತು ಅವಳ ದೇಹವನ್ನ ನೋಡಿದೆ. ಆಹಾ, ಏನ್ ಮೈಮಾಟ! ಅವಳ ಇಡೀ ದೇಹನ ಕೇಯಬೇಕು ಅನ್ನೋ ಅಷ್ಟು ಸಖತ್ ಆಗಿದ್ದಳು ಅಕ್ಕ. ಡ್ರೆಸ್ ಚೇಂಜ್ ಮಾಡಿ ಬಂದ ಮೇಲೆ ಹಾಗೆ ಇಬ್ಬರೂ ಮಾತಾಡಿಕೊಂಡೇ ಕೂತಿದ್ವಿ. ಬೆಳಗಿನ ಜಾವ ಅಪ್ಪ ಮನೆಗೆ ಬಂದು, ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಬೇಕು, ಮನೆಯಲ್ಲಿ ಹುಷಾರು ಅಂತ ಹೇಳಿ ರೆಡಿ ಆಗಿ ಹೊರಟು ಹೋದರು. ನನಗಂತೂ ಫುಲ್ ಖುಷ್. ಮನೆಯಲ್ಲಿ ನಾನು ಮತ್ತೆ ನನ್ನ ಸೆಕ್ಸಿ ಅಕ್ಕ ಮಾತ್ರ. ಅವತ್ತು ಬೆಳಗ್ಗೆ ತಿಂಡಿ ತಿಂದು ಹಾಗೆ ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಬರೋವಾಗ ದಾರಿಯಲ್ಲಿ ಅವಳ ಮೊಲೆಗಳು ನನಗೆ ಟಚ್ ಆಗುತ್ತಿದ್ದವು. ನನಗಂತೂ ಅವಳ ಮೊಲೆಗಳು ನೆನೆಸಿಕೊಂಡು ಆಗಲೇ ನಿಗುರಿತ್ತು. ಮನೆಗೆ ಹೋದ ತಕ್ಷಣ ಬಾತ್ ರೂಮಿಗೆ ಹೋಗಿ ಸಮಾಧಾನ ಮಾಡಿಕೊಂಡೆ. ಮತ್ತೆ ಅಕ್ಕನ ಫ್ರೆಂಡ್ ಬಂದಿದ್ದಳು. ಅವಳು ಸಂಜೆವರೆಗೂ ಮನೆಯಲ್ಲಿ ಇದ್ದಳು. ನಾನು ಕೂಡ ಆಚೆ ಫ್ರೆಂಡ್ಸ್ ಹತ್ತಿರ ಹೋಗಿ ಬಂದೆ. ರಾತ್ರಿ ಬೇಗನೆ ಊಟ ಮಾಡಿದೆವು. ಊಟ ಆದ ಮೇಲೆ ಅಕ್ಕ ಟಿವಿ ನೋಡುತ್ತಾ ಕೂತಳು. ಅದು ಕೂಡ ಇಂಗ್ಲಿಷ್ ಮೂವಿ. ಆಗ ಅದ್ಯಾಕೆ ಅಕ್ಕ ಇಂಗ್ಲಿಷ್ ಮೂವಿ ನೋಡ್ತಾ ಇದ್ದೀಯಾ ಅಂತ ಕೇಳಿದೆ. ಅದಕ್ಕೆ ಅಕ್ಕ, ಚೆನ್ನಾಗಿರುತ್ತೆ ಕಣೋ ಇಂಗ್ಲಿಷ್ ಮೂವೀಸ್ ಅಂದಳು. ಆಗ ನನಗೆ ಅರ್ಥ ಆಗಲಿಲ್ಲ. ಸ್ವಲ್ಪ ಹೊತ್ತಿಗೆ ಒಳ್ಳೆ ರೊಮ್ಯಾಂಟಿಕ್ ಸೀನ್ ಬಂತು. ಅದು ಬಂದಾಗಲೇ ನನಗೆ ಅರ್ಥ ಆಗಿದ್ದು, ಅಕ್ಕ ರೊಮ್ಯಾನ್ಸ್ ಗೋಸ್ಕರ ಹೀಗೆ ಮಾಡುತ್ತಿದ್ದಾಳೆ ಅಂತ. ನಾನು ಮಲಗ್ತೀನಿ ಅಂತ ಹೋಗ್ತಾ ಇದ್ದೆ. ಆಗ ಅಕ್ಕ, ಬಾರೋ ಮೂವಿ ನೋಡಿ ಆಮೇಲೆ ಮಲಗೋಣ ಅಂದಳು. ಸರಿ ಅಂತ ನಾನು ಕೂಡ ಮೂವಿ ನೋಡ್ತಾ ಕೂತಿದ್ದೆ. ನಾನು ಮೂವಿ ನೋಡೋವಾಗ ಅಕ್ಕ ಇದ್ದಕ್ಕಿದ್ದ ಹಾಗೆ ಬೆಳಗ್ಗೆ ಬಾಗಿಲ ಹತ್ತಿರ ಏನ್ ನೋಡಿದೆ ಅಂತ ಕೇಳಿದಳು. ನಾನು ನಾಚಿಕೆ ಭಯದಲ್ಲಿ ತಲೆ ಕೆಳಗೆ ಮಾಡಿ ಕೂತಿದ್ದೆ. ಅಕ್ಕ ಮತ್ತೆ, ಮನೆಯಲ್ಲಿ ಹೀಗೆಲ್ಲ ಮಾಡ್ತಾರಾ ಅಂತ ಕೇಳಿದಳು. ನಾನು ಸುಮ್ಮನೆ ಕೂತಿದ್ದೆ. ಮತ್ತೆ ನಾನು, ಸಾರಿ ಅಕ್ಕ ಅಂತ ಕೇಳಿದೆ. ಅಕ್ಕ ಸುಮ್ಮನೆ ಆದಳು. ಹಾಗೆ ಮೂವಿ ನೋಡುತ್ತಾ ಇದ್ದಾಗ ಒಳ್ಳೆ ಸೆಕ್ಸ್ ಸೀನ್ ಬಂತು. ಅಕ್ಕ ಸ್ವಲ್ಪ ಮೂಡ್ ನಲ್ಲಿ ಇದ್ದಳು. ನನಗೂ ನನ್ನ ತುನ್ನೆ ಆಗಲೇ ಎದ್ದಿತ್ತು. ಅಕ್ಕ ನನ್ನ ತುನ್ನೆ ನೋಡಿದಳು. ನಾನು ಅಕ್ಕನ ನೋಡಿದೆ. ಅಕ್ಕ ಫುಲ್ ಮೂಡ್ ನಲ್ಲಿ ಇದ್ದಳು. ನಾನು ಎದ್ದು ಮೆಲ್ಲಗೆ ಅಕ್ಕನ ಪಕ್ಕ ಹೋಗಿ ಕೂತೆ. ಹಾಗೆ ಅಕ್ಕನ ತೊಡೆ ಮೇಲೆ ಕೈ ಇಟ್ಟು ಮೆಲ್ಲಗೆ ಪ್ರೆಸ್ ಮಾಡಿದೆ. ಅಕ್ಕ ಏನೂ ಅನ್ನಲಿಲ್ಲ. ಇದೇ ಚಾನ್ಸ್ ಅಂದುಕೊಂಡು ಹಾಗೆ ಅಕ್ಕನ ಮೊಲೆ ಮೇಲೆ ಕೈ ಹಾಕಿ ಅದುಮಿದೆ.
ಅಕ್ಕ ಮೆಲ್ಲಗೆ ಅಹಂ ಅಂತ ಮುಳುಗುತ್ತಿದ್ದಳು. ಹಾಗೆ ಧೈರ್ಯ ಮಾಡಿ, ಅಕ್ಕ, ನಾನು ನಿನ್ನ ಕೇಯಬೇಕು ಅಂದೆ. ಅದಕ್ಕೆ ಅಕ್ಕ, ಕೇಯೋ, ನನಗೂ ನಿನ್ನ ಹತ್ತಿರ ಕೇಯಿಸಿಕೊಳ್ಳಬೇಕು ಅಂತ ಆಸೆ ಕಣೋ ಅಂದಳು. ಆ ಮಾತು ಕೇಳಿ ನನಗೆ ಫುಲ್ ಖುಷಿ ಆಯ್ತು. ತಡ ಮಾಡದೆ ಅಕ್ಕನ ಬಟ್ಟೆಯನ್ನ ಒಂದೊಂದಾಗಿ ಬಿಚ್ಚಿದೆ. ಅಕ್ಕನ ದೇಹ ನೋಡುತ್ತಾ ನನ್ನ ತುಣ್ಣೆ ಇನ್ನಷ್ಟು ನಿಗುರಿಕೊಂಡಿತ್ತು. ಅಕ್ಕ ಫುಲ್ ಮೂಡ್ ನಲ್ಲಿ ಇದ್ದಳು, ನಾನು ಕೂಡ ನನ್ನ ಡ್ರೆಸ್ ಬಿಚ್ಚಿ ಹಾಕಿದೆ. ಈಗ ಇಬ್ಬರೂ ಬೆತ್ತಲೆ ಆಗಿದ್ದೀವಿ. ಮೊದಲಿಗೆ ಅಕ್ಕನ ತಬ್ಬಿಕೊಂಡು ಕಿಸ್ ಮಾಡಿದೆ. ಅಕ್ಕ ನನ್ನ ಗಟ್ಟಿಯಾಗಿ ತಬ್ಬಿ ಕಿಸ್ ಮಾಡಿದಳು. ಹಾಗೆ ನನ್ನ ತಲೆಯನ್ನ ಮೊಲೆ ಮೇಲೆ ತಂದಳು. ಆಹಾ, ಅಕ್ಕನ ದಪ್ಪ ಮೊಲೆಗಳು ತುಂಬಾ ಮೆತ್ತಗಿದ್ದವು. ಒಂದೊಂದಾಗಿ ಹಿಸುಕುತ್ತಾ ನೆಕ್ಕುತ್ತಾ ಚೀಪಿದೆ. ಹಾಗೆ ಸ್ವಲ್ಪ ಹೊತ್ತು ಚೀಪಿದ ಮೇಲೆ ಅಕ್ಕನ ಕಡೆ ನೋಡಿ, ಅಕ್ಕ ನನ್ನ ತುಣ್ಣೆ ಚೀಪೆ ಅಂದೆ. ಅದಕ್ಕೆ ಅಕ್ಕ ಇಲ್ಲ ಅಂದಳು. ನಾನು ಅವಳನ್ನ ತುಂಬಾ ಕೇಳಿಕೊಂಡ ಮೇಲೆ ಸರಿ ಅಂತ ಒಪ್ಪಿದಳು. ಅಕ್ಕ ನನ್ನ ತುಣ್ಣೆ ಹಿಡಿದು ಮೇಲೆ ಕೆಳಗೆ ಆಡಿಸಿ ಬಾಯಿಗೆ ಇಟ್ಟುಕೊಂಡಳು. ನಾನು ಮೆಲ್ಲಗೆ ಸೊಂಟ ಆಡಿಸೋಕೆ ಶುರು ಮಾಡಿದೆ. ಹಾಗೆ 5 ನಿಮಿಷದಲ್ಲಿ ಲೀಕ್ ಮಾಡಿದೆ. ಅಕ್ಕ ತನ್ನ ಬಾಯಲ್ಲಿದ್ದ ರಸವನ್ನ ಆಚೆ ಉಗಿದು ಬಾಯಿ ತೊಳೆದುಕೊಂಡು ಬಂದಳು. ನಾನು ನೋಡಿ ನಗುತ್ತಾ ಇದ್ದೆ. ಆಗ ಅಕ್ಕ ಬಂದವಳೆ ನನ್ನ ಕೆನ್ನೆ ಗಟ್ಟಿಯಾಗಿ ಕಚ್ಚಿದಳು. ನಾನು ಅವಳ ತುಲ್ಲನ್ನ ಗಟ್ಟಿಯಾಗಿ ಹಿಡಿದು ಗಿಂಟಿದೆ. ಆಗ ಅಕ್ಕ ಕಚ್ಚೋದು ಬಿಟ್ಟು ಮತ್ತೆ ಕಿಸ್ ಮಾಡಿದಳು. ಹಾಗೆ 5 ನಿಮಿಷ ಕಿಸ್ ಮಾಡಿದ ಮೇಲೆ ನಾನು ಅಕ್ಕನ ರೂಮಿಗೆ ಕರೆದುಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸಿದೆ. ಹಾಗೆ ಅಕ್ಕನ ತೊಡೆ ಅಗಲಿಸಿ ತೊಡೆಗಳ ಮೇಲೆ ಕಿಸ್ ಮಾಡುತ್ತಾ ಹಾಗೆ ತುಲ್ಲಿನ ಹತ್ತಿರಕ್ಕೆ ಬಂದೆ. ಅಕ್ಕ ಸುಖದಲ್ಲಿ ಒದ್ದಾಡುತ್ತಿದ್ದಳು. ತುಲ್ಲಿನ ಮೇಲೆ ಚಿಕ್ಕ ಚಿಕ್ಕ ಕೂದಲು ಇತ್ತು. ಅದರ ಮಧ್ಯೆ ಕೆಂಪಾಗಿ ತುಲ್ಲಿನ ತೂತು ಕಾಣಿಸುತ್ತಿತ್ತು. ನಾನು ಹಾಗೆ ಅದಕ್ಕೆ ಮುತ್ತು ಕೊಟ್ಟೆ. ಅಕ್ಕ ತಲೆಯನ್ನ ಗಟ್ಟಿಯಾಗಿ ಅದುಮಿಕೊಂಡಳು. ನಾನು ಅಕ್ಕನ ತುಲ್ಲಿನಲ್ಲಿ ನಾಲಿಗೆ ಬಿಟ್ಟೆ. ಅಕ್ಕನ ತುಲ್ಲಿನ ತುಟಿಯನ್ನ ಬಾಯಲ್ಲಿ ಹಾಕಿಕೊಂಡು ಚೀಪಿದೆ. ಆಹಾ, ಏನ್ ಟೇಸ್ಟ್ ಅದು. ಹಾಗೆ ಚೀಪುತ್ತಾ ಬೆರಳು ಹಾಕಿ ಫಿಂಗರಿಂಗ್ ಮಾಡಿದೆ. ಅಕ್ಕ ಸುಖದಲ್ಲಿ ತೆಲ್ಲಾಡುತ್ತಿದ್ದಳು. ಅಕ್ಕ, ಇನ್ನು ನನಗೆ ತಡೆದುಕೊಳ್ಳೋಕೆ ಆಗ್ತಾ ಇಲ್ಲ ಕಣೋ, ಬೇಗ ಕೇಯೋ ಅಂತ ಮುಳುಗಿದಳು. ಸರಿ ಅಂತ ನಾನು ಎದ್ದು ಅವಳ ತೊದೆಸಂದಿಯಲ್ಲಿ ಬಂದು ತುಣ್ಣೆನ ತುಲ್ಲಿನ ಮೇಲೆ ಇಟ್ಟು ಮೆಲ್ಲಗೆ ನೂಕಿದೆ. ಅದು ಒಳಗೆ ಹೋಗ್ತಾ ಇರಲಿಲ್ಲ. ನೋವು ನೋವು ಅಂತ ನನ್ನ ನೂಕುತ್ತಿದ್ದಳು. ಸರಿ ಅಂತ ಮನೆಯಲ್ಲಿ ಇದ್ದ ಕೊಬ್ಬರಿ ಎಣ್ಣೆ ತಂದು ನನ್ನ ತುಣ್ಣೆಗೂ ಮತ್ತೆ ಅವಳ ತುಲ್ಲಿಗೂ ಹಾಕಿದೆ. ಮತ್ತೆ ತುಣ್ಣೆನ ತುಲ್ಲಿಗೆ ಇಟ್ಟು ಸ್ವಲ್ಪ ಫೋರ್ಸ್ ಆಗಿ ನೂಕಿದೆ. ಪುಸಕ್ಕನೆ ಜಾರಿಕೊಂಡು ಒಳಗೆ ಹೋಯ್ತು. ಅಕ್ಕ ಒಂದೇ ಸಲಕ್ಕೆ ಕಿರುಚಿಕೊಂಡಳು. ನಾನು ಹಾಗೆ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದೆ. ಮತ್ತೆ ಅಕ್ಕನೆ, ಈಗ ಸ್ವಲ್ಪ ಪರವಾಗಿಲ್ಲ ಕಣೋ, ಆದರೆ ಮೆಲ್ಲಗೆ ಮಾಡೋ ಅಂದಳು. ನಾನು ಸೊಂಟ ಆಡಿಸೋಕೆ ಶುರು ಮಾಡಿದೆ. ಅಕ್ಕ, ಕೇಯೋ ಹಾಗೆ ಕೇಯಿ ಅಂತ ಮುಳುಗುತ್ತಾ ಹೇಳುತ್ತಾ ಇದ್ದಳು. ಅವಳ ಮಾತುಗಳಿಂದ ನನಗೆ ಇನ್ನಷ್ಟು ಮೂಡ್ ಹೆಚ್ಚಾಗಿ ಜೋರಾಗಿ ಕೇಯೋಕೆ ಸ್ಟಾರ್ಟ್ ಮಾಡಿದೆ. ಹಾಗೆ 20 ನಿಮಿಷ ಕೇದಾಡಿದ ಮೇಲೆ ಅಕ್ಕನ ತುಲ್ಲಿನಲ್ಲೇ ಲೀಕ್ ಮಾಡಿದೆ. ಇಬ್ಬರೂ ಹಾಗೆ ಸುಸ್ತಾಗಿ ಮಲಗಿಕೊಂಡೆವು. ಮತ್ತೆ ಎಚ್ಚರ ಆದಾಗ ಗಂಟೆ 11 ಆಗ್ತಿತ್ತು. ಪಕ್ಕದಲ್ಲಿ ಅಕ್ಕನ ಬೆತ್ತಲೆ ದೇಹ ನೋಡೋಕೆ ಸಖತ್ತಾಗಿ ಕಾಣಿಸುತ್ತಾ ಇತ್ತು. ಹಾಗೆ ಅಕ್ಕನ ತಬ್ಬಿ ತುಟಿಗೆ ಕಿಸ್ ಮಾಡೋಕೆ ಶುರು ಮಾಡಿದೆ. ಆಗ ಅಕ್ಕನಿಗೆ ಎಚ್ಚರ ಆಗಿ ಕಿಸ್ ಮಾಡಿದಳು. ಮತ್ತೆ ಅವಳ ಮೊಲೆ ಹಿಸುಕುತ್ತಾ ತುಲ್ಲು ಸವರುತ್ತಾ ಅಕ್ಕನಿಗೆ ಮೂಡ್ ಬರಿಸಿದೆ. ಅಕ್ಕ ಕೂಡ ನನ್ನ ತುಣ್ಣೆ ತೊರಡು ಸವರುತ್ತಾ ಉಜ್ಜುತ್ತಾ ಆಡಿಸುತ್ತಾ ತುಣ್ಣೆ ನಿಗುರಿಸಿದಳು. ಮತ್ತೆ ಎದ್ದು ಅಕ್ಕನ ಬಗ್ಗಿಸಿ ಹಿಂದೆಯಿಂದ ತುಲ್ಲಿಗೆ ತುಣ್ಣೆ ತೂರಿಸಿ ಕೇಯೋಕೆ ಶುರು ಹಚ್ಚಿಕೊಂಡೆ. ಮತ್ತೆ 30 ನಿಮಿಷ ಇಬ್ಬರೂ ಸಖತ್ತಾಗಿ ಕೇದಾಡಿಕೊಂಡು ಮತ್ತೆ ರಸ ಕಾರಿಕೊಂಡೆವು. ಮಾರನೇ ದಿನ ಅಪ್ಪ ಮಧ್ಯಾಹ್ನ ಬಂದರು. ಅಲ್ಲಿವರೆಗೂ ಅಕ್ಕನ ತುಲ್ಲನ್ನ 5 ಸಲ ಕೇದು ರಸ ಕಾರಿಸಿದೆ.